ಬರೀ ಸಾಲದಲ್ಲೇ ನಡೀತದೆ ಅಂತ ಹೇಳ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ಮಾನದಂಡಗಳನ್ನೆಲ್ಲ ಮೀರಿ ಸಾಲ ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿ ಮಾತಾಡಿದ್ದಾರೆ ವಿರೋಧ ಪಕ್ಷದಲ್ಲಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನ ಸಾಲ ಮಾಡಿದ್ದಾರೆ. ನೋಡಿ, ನಾನು ಹೇಳಿರೋದ ನಾಲ್ಗಾರು ರಾಜ್ಯ ಅಂತ ಹೆಂಗ್ ಹೇಳ್ತೀರಿ? ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಸಾಲದ ಮೇಲೆ ಸರ್ಕಾರ ನಡೀತಾ ಇದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನದಲ್ಲಿ ಅದಕ್ಕೆ ಲೆಕ್ಕ ಸಮೇತ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಯಾವುದೇ ರಾಜ್ಯ ದೇಶ ಆಗಲಿ ಸಾಲ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಸಮಾಜ ಕಲ್ಯಾಣ ಹಾಗೆ ಅಭಿವೃದ್ಧಿಗಾಗಿ ಸಾಲ ಮಾಡಬೇಕು. ಸರ್ಕಾರ ಸಾಲವನ್ನ ನಿಯಮದ ಮಿತಿಯೊಳಗೆ ಮಾಡಲಾಗಿದೆ ಅಂತ ಹೇಳಿದ್ರು. ಹಾಗೆ ಬಿಜೆಪಿ ಕೂಡ ಎಷ್ಟು ಸಾಲ ಮಾಡಿತ್ತು, ನಮ್ಮ ಅವಧಿಯಲ್ಲಿ ನಾವೆಷ್ಟು ಸಾಲ ಮಾಡಿದ್ದೀವಿ, ಹಾಗೆ ಮೋದಿಯವರಿಂದ ಈ ದೇಶದ ಮೇಲೆ ಎಷ್ಟೊಂದು ಸಾಲದ ಹೊರೆ ಇದೆ, ಅವರೆಷ್ಟು ಸಾಲ ಮಾಡಿದ್ದಾರೆ, ಇದೆಲ್ಲವನ್ನ ಕೂಡ ಲೆಕ್ಕ ಸಮೇತ ವಿವರಿಸಿದ್ರು. ಹಾಗೇನೆ ಕೇಂದ್ರದ GDPಗಿಂತ ಕರ್ನಾಟಕದ GSDP ಚೆನ್ನಾಗಿದೆ ಅಂತ ಸಮರ್ಥನೆ ಕೂಡ ಮಾಡಿಕೊಂಡ್ರು. ಬೆಳಿಗ್ಗೆ ನಾನು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇನೆ. ಸಾಲದ ಬಗ್ಗೆ ಬಹಳ ಹೇಳಿದ್ದಾರೆ. ಇವರು ಸಾಲದ ಮೇಲೆ ಸರ್ಕಾರ ನಡೀತಾ ಇರೋದು, ಸಾಲ ಇಲ್ಲದೆ ಹೋದರೆ ಸರ್ಕಾರ ನಡೆಯೋಕ್ಕಾಗೋದಿಲ್ಲ. ನಾನು ಮಾನ್ಯ ಅಧ್ಯಕ್ಷರೇ ಸಾಲ ತಗೊಂಡಿರೋದು 1,32,000. 1,32,000 ಈ ವರ್ಷ 26-27. ಆದರೆ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು 4,48,04 ಕೋಟಿ. ಹೆಂಗೆ ಸಾಲದಲ್ಲಿ ನಡೀತದೆ ಸರ್ಕಾರ? 3,15,000 ಕೋಟಿ 3,15,000 ಕೋಟಿ ತೆರಿಗೆ ಬರ್ತದೆ. ಹೋದ ವರ್ಷ 25-26 ಅಂದರೆ ಈ ವರ್ಷ, ಈ ಕರೆಂಟ್ ಇಯರ್ 25-26ರಲ್ಲಿ 2,92,000 ತೆರಿಗೆ ಬಂದಿದೆ. ಬರೀ ಸಾಲದಲ್ಲೇ ನಡೀತದೆ ಅಂತ ಹೇಳ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ಸಾಲ ಎಲ್ಲ ಅಭಿವೃದ್ಧಿ ಮಾಡಿರ್ತಕ್ಕಂಥ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಸಾಲ ಮಾಡದೆ ಯಾವ ರಾಜ್ಯನೂ ಮಾಡೋಕ್ಕೆ ನಾನು ಯಾವತ್ತೂ ಕೂಡ ಮೊದಲಿನಿಂದ 94-95 ಸಾಲ ಮಾಡಲೇಬಾರದು ಅಂತ ಹೇಳಿಲ್ಲ. ಸಾಲ ಮಾಡಬೇಕು, ಆದರೆ ಸಾಲದ ಕಾರ್ಯಕ್ರಮವನ್ನು ಅಸೆಟ್ಸ್ ಕ್ರಿಯೇಷನ್ಗೆ, ಜನ ಕಲ್ಯಾಣ ಕಾರ್ಯಕ್ರಮಕ್ಕೆ ಮಾಡಬೇಕು, ಸಮಾಜ ಕಲ್ಯಾಣ ಕಾರ್ಯಗಳಿಗೆ ಮಾಡಬೇಕು. ಅದನ್ನು ಹೇಳಿದ್ದೀನ ಹೊರತು ಸಾಲನೇ ಮಾಡಬಾರ್ದು ಅಂತ ಹೇಳಿಲ್ಲ ನಾನು. ಇವತ್ತು ರೆವಿನ್ಯೂ ಡಿಫಿಸಿಟ್ ಯಾಕಾಗಿದೆ? ನಾವು ಸಾಲನೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಹೇಳಿದೆ ಅದರೊಳಗಡೆನೆ ಮಾಡಿರೋದು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳ್ತದೆ? GSDPಯ 25% ಒಳಗಡೆ ಇರಬೇಕು. ನಾವು 24.94% ಅಷ್ಟೇ ಸಾಲ ಮಾಡಿರೋದು. ಇದು 25 ಒಳಗಡೆ ಇಲ್ವಾ? ಮನೆ ಅಧ್ಯಕ್ಷರ 25 ಒಳಗಡೆ ಇಲ್ವಾ? ಅದರಿಂದ 24.94 ಅಷ್ಟರೊಳಗಡೆ ಸಾಲ ಮಾಡಿರೋದು. ಅದರಿಂದ ನಾವು ಸಾಲ ಮಿತಿಮೀರಿ ಏನೋ ಮಾನದಂಡಗಳನ್ನೆಲ್ಲ ಮೀರಿ ಸಾಲ ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿ ಮಾತಾಡಿದ್ದಾರೆ ವಿರೋಧ ಪಕ್ಷದಲ್ಲಿ ನಮ್ಮ ಗೆಳೆಯರು. ಇಟ್ಸ್ ನಾಟ್ ಕರೆಕ್ಟ್. ಈಗ ನಾವು ಸಾಲ ಎಷ್ಟಾಗಿದೆ ರಾಜ್ಯದಲ್ಲಿ? 8,24,000 ಕೋಟಿ. 8,24,000 ಕೋಟಿ ಸಾಲ, ಒಟ್ಟು ಸಾಲ ಆಗಿದೆ. ಇದು ಸ್ವಾತಂತ್ರ್ಯ ಬಂತವಿಂದ ಬೆಳಕ ಬಂದಿರ್ತಕ್ಕಂಥದ್ದು. ಇವರು ಸಾಲ ಮಾಡಿರ್ಲಿಲ್ವಾ? ಇವರು 2008ರಿಂದ 5 ವರ್ಷ ಇದ್ರಲ್ಲ ಅಧಿಕಾರದಲ್ಲಿ. ಸಾಲ ಯಾವಾಗಲೂ ಕೂಡ ನಾನು ನೋಡ್ತಾ ಇದ್ದೀನಿ, ಈ ರಾಜ್ಯದ 94-95ರಿಂದ ಆರ್ಥಿಕತೆ ನೋಡ್ತಾ ಇದ್ದೀನಿ. 5 ವರ್ಷಕ್ಕೊಂದ್ಸಾರಿ ಡಬಲ್ ಆಗುತ್ತೆ. 5 ವರ್ಷಕ್ಕೊಂದ್ಸಾರಿ ಡಬಲ್ ಆಗುತ್ತೆ ಸಾಲ. ಈಗ ಕೇಂದ್ರ ಸರ್ಕಾರ ಸಾಲ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನ ಸಾಲ ಮಾಡಿದ್ದಾರೆ. 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಒಟ್ಟು ದೇಶದ ಮೇಲೆ ಇರ್ತಕ್ಕಂಥ ಸಾಲ 218 ಕೋಟಿ ಲಕ್ಷಕ್ಕೂ ಹೆಚ್ಚು. ಈಗ ಅವ್ರೇನು ಹೇಳ್ತಾರೆ? ಇಲ್ಲ ಅಸೆಟ್ಸ್ ಕ್ರಿಯೇಟ್ ಮಾಡಿದ್ದೀವಿ, ಆಸ್ತಿ ಕ್ರಿಯೇಟ್ ಮಾಡಿದ್ದೀವಿ. ನಾನು ಹೇಳಿದೆ GSDP ಬೆಳವಣಿಗೆ ನಾವು 8.1% ಇದ್ದೀವಿ.
ಅವರು ಕೇಂದ್ರದವರು ಎಷ್ಟಿದ್ದಾರೆ? 7.4. ಕಡಿಮೆನಾ ಜಾಸ್ತಿನಾ? ಕರ್ನಾಟಕ ರಾಜ್ಯಕ್ಕಿಂತ ಕಡಿಮೆನಾ ಜಾಸ್ತಿನಾ? ಇತ್ತೀಚೆಗೆ 19/3/2000 ಡೆಕ್ಕನ್ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿದೆ, ಆರ್ಟಿಕಲ್ ಬಂದಿದೆ. ಸದರ್ನ್ ಸ್ಟೇಟ್ಸ್ ಹೆಚ್ಚಾಗಿ ಕೇಂದ್ರ ಸರ್ಕಾರದ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ನೋಡಿ. ದಿ ಕರ್ನಾಟಕ ಲೀಡ್ಸ್ ಸದರ್ನ್ ಸ್ಟೇಟ್ಸ್ ಇನ್ ಫ್ಯೂಯಲಿಂಗ್ ಇಂಡಿಯಾಸ್ GDP ಸೇಸ್ ರಿಪೋರ್ಟ್. ಇದು ನಾನು ಹೇಳಿರೋದ, ಡೆಕ್ಕನ್ ಅವರು ಹೇಳಿರೋದು. ಅವರು ರುಬಿನ್ ರಿಪೋರ್ಟ್ ಮೇಲೆ ಹೇಳಿರ್ತಕ್ಕಂಥದ್ದು. ಅದನ್ನ ಇಲ್ಲಿ ಲೇಖನ ಮಾಡಿದ್ದಾರೆ. ಕರ್ನಾಟಕ ನೋಡಿ, ನಿಮ್ಗೆಲ್ಲ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕ ಲೆಡ್ ವಿತ್ ಎ 7.8% average real growth rate, followed by Telangana 7.1%, Andhra Pradesh 6.9%, Tamil Nadu 6.8%, ನಾವು 7.8%, Telangana 7.1%, Andhra Pradesh 6.9%, Tamil Nadu 6.8%. ನಾವು ಇವರು ರಾಜ್ಯಗಳಿಗಿಂತ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ? ಸೊ ದೇಶದ GDP ಗ್ರೋತ್ಗೆ ಸದರ್ನ್ ಸ್ಟೇಟ್ಸ್ ಕಾಂಟ್ರಿಬ್ಯೂಷನ್ ಇಸ್ ಮೋರ್. ಅದರಲ್ಲಿ ಕರ್ನಾಟಕ ಈಸ್ ಲೀಡಿಂಗ್. ನೀವು ಸಾಲಗಾರ ರಾಜ್ಯ ಅಂತ ಹೆಂಗ್ ಹೇಳ್ತೀರಿ? ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.